ಪಲ್ಸ್ ಪೋಲಿಯೋ ಲಸಿಕೆ ಕಡ್ಡಾಯವಾಗಿ ಹಾಕಿ. ನಂಜನಗೂಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಂಜನಗೂಡು, ಮೈಸೂರು ಜಿಲ್ಲೆ ಇವರ ವತಿಯಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ 7 ಬಾರಿ ಲಸಿಕೆ ತಪ್ಪದೇ ಹಾಕಿಸಿ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಸುವರ್ಣ ಅವರು ಮಕ್ಕಳಿಗೆ ಲಸಿಕೆಯನ್ನ ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ 7 ಬಾರಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದರ ಮೂಲಕ ನಿರಂತರ ಗೆಲುವು ನಮ್ಮದಾಗಬೇಕು. ಕಾರ್ಯಕ್ರಮವು ಎಲ್ಲ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ನಡೆಯುತ್ತಿದ್ದು, ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಲಸಿಕೆಯನ್ನ ತಪ್ಪದೇ ಹಾಕಿಸಿ ಪೋಲಿಯೋ ರೋಗವನ್ನ ನಿರ್ಮೂಲನೆ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ನಾಗರಾಜು, ಈಶ್ವರ್, ಅಶೋಕ್ ಮುಂತಾದ ಸಿಬ್ಬಂದಿ ವರ್ಗ ಹಾಜರಿದ್ದರು. ಮೇಡಮ್ ಒಂದು ನಿಮಿಷ. ಒಂದು ನಿಮಿಷ ಮೇಡಮ್. ಕಾಲು ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳಿ ಅಂತ ಏನು ಮಾಡ್ತೀನಿ. ಒಂದು ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಿಷ ಮೇಡಮ್ ಒಂದು ನಿಮಿಷ ಇದೆ. ಒಂದು ನಿಮಿಷ. ಮಾಡ್ಕೊಂಡಿರ್ತೀವಿ. ಒಂದು ಮಗು ಮಿಸ್ ಆಗದ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಇವತ್ತು ಬೂತ್ ಆಕ್ಟಿವಿಟಿ ಇದೆ. ನಾಳೆ ನಾಡಿದ್ದು ರೂರಲ್ ಏರಿಯಾದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಮನೇಲಿ ಯಾವುದಾದ್ರು ಮಿಸ್ ಆಗಿರುವಂಥ ಮಕ್ಕಳಿಗೆ ಕವರ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೈಸೂರು ನಂಜನಗೂಡು ಸಿಟಿಯಲ್ಲಿ ಅಂದರೆ ಎಲ್ಲಿ ಪಟ್ಟಣ ಎಲ್ಲೆಲ್ಲಿದೆ ಅಲ್ಲಿ ಈಗ ಉದಾಹರಣೆಗೆ ನಂಜನಗೂಡು ಅಂತ ಉಲ್ಲನ್ನು ಮಾಡ್ತಿದ್ದಾರೆ. ಸೊ ಅಲ್ಲಿ 4ನೇ ದಿವಸನೂ ಅಂದರೆ ಬುಧವಾರನೂ ಕೂಡ ನಂಜನಗೂಡಲ್ಲಿ ಬುಧವಾರ ಮನೆ ಹೌಸ್ ಟು ಹೌಸ್ ವಿಸಿಟ್ ಮಾಡಿಕೊಂಡು ಜೊತೆಗೆ ನಾವು ಬೂತ್, ಈಗ ಆಸ್ಪತ್ರೆಗಳಲ್ಲಿ ಬೂತ್ಲ್ಲೂ ಒಂದು ಬಂದಂಥ ಮಕ್ಕಳಿಗೆ, ಮಿಸ್ ಆದಂಥ ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಹಾಕುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ಮಗು ಮಿಸ್ ಆದಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗೆ ಸಾರ್ವಜನಿಕರಿಗೆ ನಮ್ಮ ಕಡೆಯಿಂದ 5 ವರ್ಷದ ಒಳಪಟ್ಟ ಎಲ್ಲ ಮಕ್ಕಳನ್ನು ಪಲ್ಸ್ ಪೋಲಿಯೋ ಹಾಕಿಸ್ಕೊಡ್ಬೇಕು. ಅದಕ್ಕೆ ಟ್ರಾನ್ಸಿಟ್ ಎಲ್ಲೆಲ್ಲಿದೆ ಸರ್? ಟ್ರಾನ್ಸಿಟ್
ಅದರಲ್ಲಿ ಐಟಮ್ ಹೇಳಿಕೊಡ್ತೀನಿ ಮಾಡಿ